ಯಾಕೆಂದರೆ ನಾವು ಕಳೆದ ವರ್ಷ ಕುಪ್ಪಳ್ಳಿಯೊಳಗೆ ಒಂದು ಕಾರ್ಯಕ್ರಮ ಬೆಂಗಳೂರಿಂದ ಸುಮಾರು 80 ಜನ ಹೋಗಿ ಅಲ್ಲಿ ಕನ್ನಡ ಕಾರ್ಯಕರ್ತರಿಗೆ ಸಾಹಿತ್ಯ ಶಿಬಿರ ಅಂತ ಮಾಡಿದ್ವಿ. ಅದಕ್ಕೆ ನಮ್ಮ ಸಾಹಿತ್ಯ ಅಕಾಡೆಮಿಯವರು ಪೂರ್ಣವಾದಂಥ ಸಹಕಾರ ಕೊಟ್ಟರು. ಪ್ರೊಫೆಸರ್ ಮುಕುಂದರಾಜ್ ಅವರು ಆ ಕಾರ್ಯಕ್ರಮನ ಪೂರ್ತಿ ಒಂದು ವಿನ್ಯಾಸ ಮಾಡಿಕೊಟ್ಟಿದ್ದು ನಮ್ಮ ಹನುಮಂತಯ್ಯ. ಅಷ್ಟೇ ಅಲ್ಲ, ನಾವು ಮಾಡಿದಂಥ ಅನೇಕ ಹೋರಾಟಗಳಲ್ಲಿ ಅವರು ಭಾಗವಹಿಸಿದ್ದೇ ಅಲ್ಲ, ಹೀಗೇ ಮಾಡಬೇಕು ಅಂತ ನಮಗೆ ನಿರ್ದೇಶನ ಮಾಡಿದಂಥವ್ರು. ಅವ್ರಿಗೆ ನಾನು ತುಂಬ ಹೃದಯ ನೆನೆಸ್ಕೊಳ್ತೀನಿ ಸರ್, ಯಾವಾಗಲೂ ನೆನೆಸ್ಕೊಳ್ತೀನಿ. ಇನ್ನು ಮೂರನೇವರು ನಮ್ಮ ಚಂದ್ರಶೇಖರ್ ಸರ್ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡ್ರು. ನಾವು ಇದು ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಅದನ್ನು ಹೇಳಲೇಬೇಕು. ನಾವು ನಮ್ಮ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಿಮ್ಹಾನ್ಸ್ನವ್ರಿಗೆ ಭಾಳ ದೊಡ್ಡ ಹುದ್ದೆಯಲ್ಲಿದ್ದು ನಿವೃತ್ತಿ ಆದಂಥವ್ರು. ಅವರು ನಿವೃತ್ತಿ ಆದಮೇಲೆ ಅವ್ರಿಗೆ ನಿಮ್ಹಾನ್ಸ್ ಸಂಸ್ಥೆಯಿಂದ ಎಷ್ಟು ಹಣ ಬಂದಿತ್ತು ಅಷ್ಟು ಹಣನ, ನಿವೃತ್ತಿ ಹಣನ ನಿಮ್ಹಾನ್ಸ್ಗೆ ವಾಪಸ್ ಕೊಟ್ಟಂಥ ಮಹಾನುಭಾವ. ಅಷ್ಟೇ ಅಲ್ಲ, ಅವರು ಏನು ಆಸ್ತಿ ಪಾಸ್ತಿ ಎಲ್ಲ ಇದೆ ಅದೆಲ್ಲನೂ ಕೂಡ ನಿಮ್ಹಾನ್ಸ್ಗೆ ಬರ್ತಿದ್ದಾರೆ. ಎರಡನೇದು, ಅವರು ಆಪ್ತ ಸಮಾಲೋಚನಾ ಕೇಂದ್ರ ಇದೆ ಬನ್ನೇರುಘಟ್ಟ ರಸ್ತೆ ಒಳಗೆ. ಸಾವಿರಾರು ಜನಕ್ಕೆ, ಯಾರು ಬುದ್ಧಿಮಾಂದ್ಯ ಇರ್ತಾರೆ, ಯಾರು ಡಿಪ್ರೆಸ್ ಆಗಿರ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ಅವ್ರ ಮನೆ ಮಕ್ಕಳ ಥರ ನೋಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿನ ನಮ್ಮ KJVS ರಾಜ್ಯಾಧ್ಯಕ್ಷರು ಅದು ಮಾಡ್ಕೊಂಡಿದ್ದೀವಲ್ಲ, ಅದು ಭಾಳ ದೊಡ್ಡ ಹೆಮ್ಮೆಯ ವಿಷಯ. ಅವ್ರಿಗೂ ಕೂಡ ನಾನು ಭಾಳ ಸಂತೋಷದಿಂದ ಇವತ್ತು ಹೇಳ್ತಾ ಇದ್ದೀನಿ. ನನಗೆ ಎಲ್ಲೇ ಸಿಕ್ಕಿದ್ರು ಕಾರ್ಯಕ್ರಮದೊಳಗೆ, ಶ್ರೀಧರ್ ತುಂಬ ಕೆಲಸ ಮಾಡ್ತಾಯಿದ್ದಾರೆ ಬೆಂಗಳೂರವರು, ಇನ್ನೊಂದಷ್ಟು ಮಾಡಿರಿ, ನನ್ನೂ ಕರೀರಿ ಬರ್ತೀನಿ ಅಂತ ಹೇಳ್ತಾರೆ. ಇವತ್ತು ಬಂದಿದ್ದಾರೆ, ಭಾಳ ಸಂತೋಷ ಆಗಿದೆ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಮಾಡಿದಾಗ ನಮ್ಮ ಟೀಚರ್ಸ್ ಕಾಲೇಜಿಗೆ ಅಲ್ವಾ, ಅಲ್ಲಿಗೆ ಅವ್ರು ಬಂದು ಮಾತಾಡಿದ್ರು. ಮಕ್ಕಳು ಇವತ್ತು ಹೆಂಗೆ ಅಡಿಕ್ಟ್ ಆಗ್ತಾಯಿದ್ದಾರೆ ಟೆಲಿಫೋನ್ಗೆ, ಮೊಬೈಲ್ಗೆ ಅನ್ನೋದನ್ನ ಅವರು ತುಂಬ ಅದ್ಭುತವಾಗಿ ಅದ್ರ ಮೇಲೆ ಲೆಕ್ಚರ್ ಮಾಡ್ತಾರೆ. ನೂರಾರು ಶಾಲೆಗಳಲ್ಲಿ ಅವರು, ನೂರಾರು ಕರ್ನಾಟಕದ ಪ್ರದೇಶಗಳಲ್ಲಿ ಅದನ್ನು ಮಾತಾಡ್ತಾ ಇದ್ದಾರೆ. ನಿಮಗೆ ಒಂದು ನಮಸ್ಕಾರ ಸರ್. ಭಾಳ ಅಮೂಲ್ಯವಾದಂಥ ಸಲಹೆ ಅದು. ನಾನು ಇವತ್ತು ತುಂಬ ಒತ್ತಡದೊಳಗಿರೋದ್ರಿಂದ ನನ್ನ ಭಾಷಣನ ಒಂದು ಪ್ರಿಂಟೆಡ್ ಕಾಪಿ, ಮುದ್ರಿತವಾದಂಥ ಭಾಷಣನ ಓದ್ಬಿಡ್ತೀನಿ. ದಯಮಾಡಿ ನೀವು ಕೇಳಬೇಕು ಅಂತ. ದೇಶ ಸಾರ್ವಜನಿಕರು ವೈಜ್ಞಾನಿಕ ಮನೋಭಾವವನ್ನು ಸಮಾಜದ ಎಲ್ಲ ಜನರನ್ನು ಪ್ರೀತಿಯಾಗಿ ಜಗತ್ತಿನ ಅಂತಾರ ಹೆಜ್ಜೆಗಳು ತಕ್ಷಣವೇ ನಿಲ್ಲಬೇಕು, ಶಾಂತಿ ನೆಲೆಸಬೇಕು. ದೇವವಾಗಿ ಪ್ರಗತಿಗಾಗಿ ವಿಜ್ಞಾನ, ಶಾಂತಿಗಾಗಿ ವಿಜ್ಞಾನ, ಜನತೆಗಾಗಿ ವಿಜ್ಞಾನ ಧ್ಯೇಯವಾಕ್ಯವಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ಆದಷ್ಟು ಶಾಂತಿಯಾಗಿ ಏನೇನು ಬೇಕು ಅದೆಲ್ಲವೂ ಈ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ